ಚಿನ್ನ 20 ವರ್ಷದಿಂದ ಏನಿಲ್ಲ ಅಂದ್ರೆ 300 kg ಇರುತ್ತೆ. ಈಗ ಅದ್ರ ಬೆಲೆ 10 ಪಟ್ಟು ಜಾಸ್ತಿ ಆಗಿದೆ. ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ಆ ಚಿನ್ನ ಇರೋ ಜಾಗಕ್ಕೆ ಹೋಗೋಣ. ಎಲ್ಲರೂ ಸಾಮಾನಾಗಿ ಆ ಚಿನ್ನ ಹಂಚ್ಕೊಳ್ಳೋಣ. ಆಮೇಲೆ ಊರಿಗೆ ಬರೋಣ. ಆಮೇಲೆ ಅವ್ರವ್ರ ಪಾಡವ್ರದ್ದು. ನನಗೇನು ಗೋಪಾಲ ಹೇಳು ಸರಿ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ನನಗೂ ಒಪ್ಪಿಗೆ ಇದೆ. ಆದರೆ ಆ ಜಾಗ ಎಲ್ಲಿದೆ ಅಂತ ಯಾರಿಗೆ ಗೊತ್ತು? ಜಾಗ ನನಗೆ ಗೊತ್ತಿದೆ, ನಾನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಾವು ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಂಗಿಲ್ಲ, ಆಯ್ತಾ? ಚಿನ್ನ ಸಿಗೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಹೌದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಂಗೆ ಎಲ್ಲ ಗೊತ್ತಾಯ್ತು. ಹಂಗಾರ ಮೇಲೆ ಹಾಕಿದ್ದೀಯಾ? ಕೆಳಗೆ ಬಾ. ಇನ್ನೂ ಏನು ಶುರುವಾಗಿಲ್ಲ ಅಲ್ವಾ? ಒಳಗೆ ಇಂಥ ಕೆಲಸಕ್ಕೆ ಅಂದರೆ ಒಂದಾಗ್ಬಿಟ್ರ ನೋಡು ದಾಯರಿಗಳು. ಮಣಿತಂತ ಕೊಂಬಂತ ಎದ್ದುಬಿಟ್ಟು ಅವನೇ. ಏನು ಗೊತ್ತು? ಎಲ್ಲ ಗೊತ್ತು. ಅದೇ ಏನು ಗೊತ್ತು? ಎಲ್ಲ ಗೊತ್ತು. ಗೋಪಾಲ, ನಾನು ಹೇಳ್ತಾ ಇದ್ದೀನಿ ಕೇಳು. ಆ ನನ್ನ ಮಗನಿಗೇನು ಗೊತ್ತಿಲ್ಲ, ಅವ್ನಿಗೇನು ಕೇಳಿಸೂ ಇಲ್ಲ. ನಾವು ಅವ್ನಿಗೇನು ಹೇಳೋದು ಬೇಡ. ಏನು ನಿಂಗೇನು ಗೊತ್ತ ಹೇಳೋ? ಹೇಳದ್ನಲ್ಲ ಎಲ್ಲ ಗೊತ್ತು ಅಂತ. ಅದೇ ಏನು ಗೊತ್ತು ಒಂಚೂರು ಬಿಡೋ. ಅದ್ ನಿನ್ಗೆ ಯಾಕೆ ಕೇಳ್ಬೇಕು? ಬಿಡು, ನಾನು ಆಚೆ ಹೋಗ್ಬಿಟ್ಟು ಊರವ್ರಿಗೆಲ್ಲ ಬರ್ತೀನಿ ಬಿಡೋಣ. ಮತ್ ಗೊತ್ತು ಅಂದ್ರೆ ಇವ್ನು ಕೇಳ್ಬೇಕಂತ. ಇಲ್ಲೇ ಇರು. ಬನ್ನಿ 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 ಬನ್ನಿ. ನೋಡಿ, ನಮ್ಮ ತಾಯಣಿಗೂ ಹೇಳ್ತಾ ಇದ್ದೀನಿ, ಅವ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅವ್ನಿಗೇನು ಕೇಳಿಸಲ್ಲ. ಅವನಿಗೆ ಬಲ್ಗಡೆ ಕಿವಿ ಕೇಳಿಸೋದೇ ಇಲ್ಲ, ಎಡಗಡೆ ಒಂಚೂರು ಕೇಳಿಸುತ್ತಷ್ಟೇ. ಏನು ಮಾತಾಡ್ತಾವ್ರೆ? ಈ ವಿಷಯದಲ್ಲಿ ನಾವು ರಿಸ್ಕ್ ತೊಗೊಳೋದು ಬೇಡ. ಅವನನ್ನ ನಮ್ಮ ಜೊತೆ ಸೇರಿಸ್ಕೊಂಬಣ್ಣ. ಏನು ಹೇಳ್ತಿದ್ದೆ ಗೋಪಾಲ? ನಿಂಗೆ ತಲೆ ಇದೆಯಾ? ಆಯ್ತು, ನೀವು ಮಾತಾಡ್ತಾರಿ, ನಾನು ಹೋಗಿ ಹೇಳ್ಬಿಡ್ಬೇಕು. ನಿಂತ್ಕೊಳ್ಳೋ, ನೀನು ಪಾರ್ಟ್ನರ್ ಕಣ. ನಿನಗೂ ಪಾಲಿದೆ. ಹಾಲ್ ಬೇಡ, ಟೀ ಓಕೆ. ನೋಡಿ, ಸುಮ್ಮನೆ ಕಾಲಹರಣ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಒಂದು 5-6 ಕೋಣಿ ಚೀಲ ತಗೊಳ್ಳಿ. ಆಮೇಲಿಂದ ಬ್ಯಾಟ್ರಿಗಳು ತಗೊಳ್ಳಿ. ಮೊಬೈಲ್ ಫೋನ್ ಎಲ್ಲರೂ ಆಫ್ ಮಾಡಿ ಇಲ್ಲೇ ಇಕ್ಬೇಕು. ಅರ್ಥ ಆಯ್ತಾ? ಕೋಣಿ ಚೀಲ ಯಾಕೆ ತಗಂತವ್ರೆ? ಈ ನನ್ನ ಮಕ್ಕಳೆಲ್ಲ ಅಂದಿಡಿಯಕ್ಕೆ ಹೋಯ್ತಿರ್ಬೇಕು. ಪಟಾಕಿಗಳನ್ನ ತಗೋಬೇಕು. ಅಂದಿ ಹೊಡಿಯೋಕ್ಕೆ ಪಟಾಕಿ ಯಾಕೆ ತಗೊಳಕ್ಕೆ ಹೇಳದ? ಬೇಜಾರಾದಾಗ ಹೊಡಿಯಾಕಿರ್ಬೇಕು. ಇದೇನು ಪ್ಲಾನು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ಬಿಡಿ, ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಎಲ್ಲ ಒಗ್ಗಟ್ಟಾಗಿರ್ಬೇಕು. ಕೊಡುತ್ತಿದ್ದ ಕೈ. ನೀನು 1-2 kg ಎಕ್ಸ್ಟ್ರಾ ಕೇಳಯ್ಯ. ಆಮೇಲೆ ಬಂದಿರೋದ್ರಲ್ಲಿ 5 ಪಾಲು ಸಮವಾಗಿ ಹಂಚ್ಕೋಬೇಕು. 5 ಪಾಲ? ಈ ಮುದುಕನ್ಯಾರು ಲೆಕ್ಕಕ್ಕೆ ಇಟ್ಕೋತಿಲ್ವಲ್ಲ. ಮೀನಾಕ್ಷಿ, ಊರವ್ರಿಗೆಲ್ಲ ಹೇಳ್ಬಿಡಮ್ಮ, ನಿಮ್ಮ ತಾತ ಸತ್ತೋಗಿರೋದ. ಸತ್ತೋಗವ್ನ? ಇಲ್ಲಿಂದನೇ, ಈ ಸ್ಮಶಾನದಿಂದನೇ ನಾವು ಕಾಡ್ಕೋಬೇಕು.